ಇವತ್ತು ಈ ಜಾಗ ಏನಾರ ಕೊಟ್ಟಂದ್ರು ಈ ಮರಿಗಳ ಆಗಲೇ ಹೇಳಿದಲ್ಲ ನಾನು. ಈ ಜಾಗ ಕೊಟ್ಟದಾಗ ಹೌದೌದೌದು, ನಾವ್ ಏನಲ್ಲ ಜೀರೋ ಇಂಗ್ಲಿಷ್ ಗಂದು ಗೊತ್ತಿಲ್ಲ, ಆದ್ರೂ ಮಾಸ್ಟ್ರು ಹೆಂಗ್ ಪಾಸ್ ಮಾಡ್ಯಾರ ಗೊತ್ತಿಲ್ಲ. ಎಲ್ಲದರಲ್ಲಿ ಲಾಭ ಸಿಕ್ತತಿ ಅಂತಂದೇಳಿ ಯಾವ ಕೆಲಸನೂ ಮಾಡಕ್ ಇಷ್ಟಪಡ್ಬೇಡ್ರಿ. ನಾವ್ ಯಾವ್ದ್ರಲ್ಲಾರ ಲಾಸ್ ಆದ್ರೂ ಒಂದು ಅನುಭವ ಇರ್ತತಿ, ಏನು ಒಂದು ಪಾಠ ಕಲಿತಾವ್ ನಾವು. ನಮಸ್ತೆ ಅಣ್ಣ. ನಮಸ್ತೆ ನಮಸ್ತೆ. ನಮಸ್ತೆ ಸರ್. ತಿಪ್ಪೇಸ್ವಾಮಿ ಅಂತಂದೇಳಿ. ಹಾಂ ಸರ್. ಯಾವ ಊರು, ಯಾವ ಡಿಸ್ಟಿಕ್ಕು? ಹರಿಹರ, ದಾವಣಗೆರೆ ಜಿಲ್ಲಾ. ಎಷ್ಟು ವರ್ಷದಿಂದ ಮೇಂಟೈನ್ ಮಾಡ್ತಾರೆ ಸರ್ ಈ ಕುರಿಗಳನ್ನ? ಸರ್ ಇವು ಸಾಮಾನ್ಯವಾಗಿ ಇಲ್ಲಿ ಒಂದು 15 ರಿಂದ 16 ವರ್ಷ. ಪ್ರಥಮದಾಗಿ ಈ ಕುರಿ ಫಾರಮ್ ಇಷ್ಟು ದೊಡ್ಡದಿದ್ದಿಲ್ಲ ಸರ್, ಸಣ್ಣದು. ಏನೋ ಒಂದು ಹವ್ಯಾಸಕ್ಕೋಸ್ಕರ, ಏನೋ ಮನೆಯಲ್ಲಿ ಒಂದು ಪ್ರಾಣಿ ಇರಲಿ ಅನ್ನೋ ಉದ್ದೇಶಕ್ಕೆ ಒಂದು ಮರಿ ತಂದಿದ್ವಿ ನಾವು. ಅದ್ರ ಹೆಸರು ನಾವೇ ಇಟ್ಟಿದ್ವಿ, ಅದಕ್ಕೆ ಹೆಸರು ಕೋಟಿ ಅಂತಂದೇಳಿ. ಆ ಒಂದು ಮರಿ ನಾವು ಪ್ರೀತಿಲೇ ನಾವು ಸಾಕ್ತಿದ್ವಿ. ಇದ್ರದ್ದು ವ್ಯಾಪಾರ ಮಾಡ್ಬೇಕು, ದುಡಿಮೆ ಮಾಡ್ಬೇಕು, ಇದಿದ್ದಲ್ಲ ಯಾವುದು ನಮಗೆ. ಏನೋ ಪ್ರೀತಿ ಒಂದು ತಂದು ಸಾಕಿದ್ವಿ. ಸಾಕಿದ ನಂತರದಲ್ಲಿ ಏನಾಯ್ತು, ಅದು ಎಲ್ರೂ ಮನ್ಸಿಗೂ ಆ ಮರಿ ಭಾಳ ಇಷ್ಟ ಆಯಿತು. ಎಲ್ಲರ ನಾವು ಕಣಕ್ಕೆ ಹೋದಾಗ ಅದು ಆಡೋ ರೀತಿ, ಅದು ನಮ್ಮ ಜೊತೆಗೆ ಅದು ನಡ್ಕನ ಒಂದು ಒಡನಾಟ ಏನೈತಲ್ರಿ, ಆ ಮರಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಸಣ್ಣದಾಗಿತ್ತು ಒಂದು. ಆಮೇಲೆ ನಮ್ಮ ತಲೆಯಲ್ಲಿ ಏನು ಬಂತು ಅಂದ್ರೆ, ಆ ಮರಿ ಜೊತೆಗೆ ಮತ್ತೊಂದು ಮಗದೊಂದು ಹಿಂಗ ಅಂತಂದೇಳಿ ಒಂದು 3 ಮರಿನೋ 4 ಮರಿನೋ ಹಿಂಗ ಒಂದು 4 ಮರಿದ 5, 6, 7, 8 ಹಿಂಗ ಮರಿಗಳಾದ್ವು. ಅವಾಗ ಜಾಗ ಇದ್ದಲ್ಲ, ಒಂದು 10 ಅಡಿ ಆಗಲ್ಲ, ಒಂದು 25 ಅಡಿ ಉದ್ದ, ಒಂದಂಗ ಸಣ್ಣದಾಗ ಶೆಡ್ ಹಾಕಿ ಅಲ್ಲೇ ಕಟ್ತಿದ್ವಿ 4ರಿಂದ 5 ಮರಿಗಳು. ನಾವೇನು ಮಾಡಿದ್ವಿ, ಅದನ್ನ ಒಂದು 3ರಿಂದ 4 ತಿಂಗಳು 5 ತಿಂಗಳವರೆಗೂ ಮೇಯಿಸಿ, ಯಾರು ಹಿಂಗೆ ವ್ಯಾಪಾರಕ್ಕೆ ಬಂದಾಗ ನಾವು ಕೊಡಕ್ಕೆ ನಿಂತ್ಕೊಂಡ್ವಿ. ಮತ್ತೆ ಕೊಡೋದು ತರೋದು ಹಿಂಗೆ ಮಾಡ್ಕೊಂತ ಹೋದಾಗ ನಮಗೆ ಅದರಲ್ಲಿ ಏನು ಕಂಡು ಬಂದದ್ದಪ್ಪ ಅಂತ ಅಂದರೆ, ಸ್ವಲ್ಪ ಲಾಭಾಂಶ ಕಾಣ್ತು ನಮಗೆ. ಯಾವ ರೀತಿ ಅಂತಂದ್ರೆ, ಏನೋ ನಾವು ಒಂದು ಮರಿ ಸೇಲ್ ಮಾಡಿದರೆ ಒಂದು 2,000ನೋ 3,000ನೋ 1,000ನೋ, ಅವಾಗೆಲ್ಲ ಮರಿ ರೇಟ್ಗಳು ಭಾಳ ಕಡಿಮೆ. ಸಣ್ಣ ಮರಿಗಳು ಸಾಮಾನ್ಯವಾಗಿ ಒಂದು 4ರಿಂದ 5,000 ರೂಪಾಯಿಗೆ ಒಂದು ಮರಿ ಸಿಗ್ತದೆ ಅವಾಗ. ಇವಾಗೆಲ್ಲ ಸಾಮಾನ್ಯವಾಗಿ ಒಂದು ಸಣ್ಣ ಮರಿ ನಾವು ತಗೋಬೇಕಂದ್ರೆ 10ರಿಂದ 12,000 13,000 ಅದು ಮರಿ ಮೇಲೆ ಡಿಪೆಂಡ್ ಆಗಿರ್ತೈತಿ. ಆಮೇಲೆ ನಮ್ಮ ತಲೆಯಲ್ಲಿ ಏನು ಬಂತು, ಹಿಂಗೆ ಅದರದ್ದು ನಾವು ಸ್ವಲ್ಪ ದುಡಿಮೆ ಮಾಡ್ಕೊಂತ ದೊಡ್ಡದಾಗಿ ಮಾಡ್ಬೇಕನ್ನೋ ಒಂದು ಆಸೆ ಆಕಾಂಕ್ಷೆ ನಮ್ಮ ತಲೆಯಲ್ಲಿ ಹುಟ್ಟಿತು. ಸುಮಾರು ಒಂದು 7ರಿಂದ 8 ವರ್ಷದವರೆಗೂ ಖಂಡಿತವಾಗ್ಲೂ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ. ಯಾರೇ ಇವತ್ತು ರಾಜ್ಯದಲ್ಲಿ ಆಗಿರ್ಬೋದು, ಕುರಿ ಒಂದು ಸಾಕಾಣಿಕೆ, ಯಾವುದೇ ಒಂದು ಹೈನುಗಾರಿಕೆ, ಕುರಿ ಅಂತಂದಲ್ಲ, ಕುರಿ ಆಗಲಿ, ಎಮ್ಮೆ ಆಗಲಿ, ಕೋಳಿ ಆಗಲಿ, ಏನೇ ಒಂದಾಗಲಿ, ಪ್ರಥಮದಾಗಿ ನೀವು ಯಾವ ಕೆಲಸನ ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ, ಕುರಿ, ಕೋಳಿ, ದನ, ಎಮ್ಮೆ ಯಾವುದೇ ಆಗಿರಲಿ, ನೀವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು. ದೇವ್ರು ಮರಿಗೆ ಹೋಗಿ ಪ್ರತಿಫಲ ಕೊಡು ಭಗವಂತ, ಪ್ರತಿಫಲ ಕೊಡು ಭಗವಂತ ಅಂತಂದೇಳಿ ದೇವ್ರ ಬಳಿ ಕುಂತ್ರು ಮಾತ್ರ ಯಾವುದೇ ಕಾರಣಕ್ಕೂ ಪ್ರತಿಫಲ ಸಿಗೋದಿಲ್ಲ. ನೀವೇನು ಕೆಲಸ ಮಾಡ್ತೀರಲ್ಲ, ಅಲ್ಲಿ ದೇವ್ರನ್ನ ಖಂಡಿತವಾಗ್ಲೂ ನೀವು ಕಾಣ್ರಿ, ಪ್ರತಿಫಲ ಸಿಕ್ಕೇ ಸಿಗ್ತೈತಿ. 7ರಿಂದ 8 ವರ್ಷ ಆದ ನಂತರದಲ್ಲಿ ಹಿಂಗ ಕುರಿಗಳು ಹೆಚ್ಚಾಗಿ ತರಬೇಕನ್ನೋ ಒಂದು ಆಸೆ ಉಂಟಾಯ್ತು. ಆಸೆ ಉಂಟಾದ ಮೇಲೆ ನಾವು ಖಂಡಿತವಾಗ್ಲೂ ಇವತ್ತೇನು ಈ ಜಾಗದಲ್ಲಿ ನಾವು ನಿಂತ್ಕೊಂಡವಲ್ಲ, ಇವತ್ತಿಷ್ಟು ಕುರಿಗಳಾಗಿರ್ಬೋದು, ಸುಮಾರು ಈ ಕುರಿಗಳು ಇನ್ನೊಂದು ವಾರದಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಅರ್ಧ ಮರಿಗಳು ಹೋಗ್ಬಿಡ್ತಾವ, ಮತ್ತು ತರ್ತಾವ ಮತ್ತು ಆಗ್ತಾವ. ಇಲ್ಲಿ ಎಷ್ಟು ಬೇಕಾಗಿರ್ತದೆ ಅಷ್ಟು ಆಗ್ತಾವ. ಜಾಸ್ತಿ ಆಯ್ತಪ್ಪ ಅಂದ್ರೆ ಹೊರಗಡೆಗೆ ಐತಿ, ಒಂದು 7ರಿಂದ 8 ಮರಿ ಕಟ್ಟೋವಷ್ಟು ಜಾಗ ಅಲ್ಲಿ ಆಗ್ತಾವ. ಖಂಡಿತವಾಗ್ಲೂ ಈ ಜಾಗ ನಾವೇನು ಇವತ್ತು ನಿಂತ್ಕೊಂಡವಲ್ಲ, ಈ ಜಾಗನೂ ಈ ಕುರಿಗಳು ಕೊಟ್ಟಿರ್ತಕ್ಕಂಥ ಜಾಗ, ಇದೇ ಕೊಟ್ಟಿರ್ತಕ್ಕಂಥ ಜಾಗ. ನಾನು ಏನಲ್ಲ ಸೇವೆ ಮಾಡ್ಕೊಂತ ಬಂದೆ ಇದ್ರದ್ದು. ಬೆಳಗ್ಗೆ 6 ಗಂಟೆಗೆ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ತತಿ. ಎದ್ದಪ್ಪ ಅಂತಂದ್ರೆ ಬೆಳಗ್ಗೆ ಬಂದು ಗುಟ್ಟಲೆ ಫಸ್ಟ್ ಎಲ್ಲ ನೀಟ್ನೆಸ್, ಸ್ವಚ್ಛತೆ. ಇದಕ್ಕೆ ಬೇಕಾಗಿರೋದೇನಪ್ಪ, ಸ್ವಚ್ಛತೆ. ಬೇಜವಾಬ್ದಾರಿತನದಿಂದ ಯಾವ ಕೆಲಸಕ್ಕೂ ನೀವು ಮುಂದೆ ಹೋಗ್ಬೇಡ್ರಿ. ಈಗ ನಾನು ಬೇರೆ ಕುರಿ ಫಾರ್ಮಲ್ಲಿ ಚಿಕ್ಕ ಕುರಿಗಳು ನೋಡ್ತೀನಿ. ಖಂಡಿತ ಖಂಡಿತ. ಇಲ್ಲಿ ಯಾಕೆ ಇದು ಈ ತರದ, ಯಾಕೆ ಈ ಟಗರು, ದೊಡ್ಡ ದೊಡ್ಡ ಟಗರುಗಳು ಸಾಕೋ ಉದ್ದೇಶ ಏನು? ಕರೆಕ್ಟ್ ನೀವು ಕೇಳಿದ ರೀಸನ್ ಐತಿ.
ಈಗ ನಾವು ಒಂದು ಸಣ್ಣ ಮರಿ ತಂದಿವಪ್ಪ ಅಂತಂದ್ರೆ ಮಿನಿಮಮ್ ಅದು 2 ಅಲ್ಲಿನ ಮರಿ ಆಗ್ಬೇಕಂದ್ರ ಈಗ ಹೆಂಗಪ್ಪ ಅಂತಂದ್ರೆ ಇವತ್ತು ಮರಿ ಹುಟ್ಟೈತಿ, ಅದು ಒಬ್ಬ ಮನುಷ್ಯ ತನ್ನ ತಾಯಿ ಹಾಲು ಕುಡಿಯೋದು ಬಿಟ್ಟು ಮಾರ್ಕೆಟಿಗೆ ಅದು ಬರ್ಬೇಕಂದ್ರೆ ಕನಿಷ್ಠ ಪಕ್ಷ 3 ತಿಂಗಳಾದ್ರೂ ಬೇಕದು. 3 ರಿಂದ 3.5 ತಿಂಗಳು, ಒಂದು 15 ದಿವಸ ಹೆಚ್ಚು ಕಮ್ಮಿ ಬೇಕಾಗ್ತದೆ. ಆ ಮರಿನ ನಾವು ವ್ಯಾಪಾರ ಮಾಡಿ ತಂದು ಆ ಮರಿ ನಾವು ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಕನಿಷ್ಠ ಪಕ್ಷ 10 ತಿಂಗಳದ 1 ವರ್ಷ ಆದ್ರೂ ಮೇಯಿಸ್ಬೇಕು. ಯಾವಾಗ 2 ಅಲ್ಲಿ ಬರ್ತತಿ. 2 ಅಲ್ಲಿ ಬರೋ ಹೊತ್ತಿಗೆ ಆ 2 ಅಲ್ಲಿ ಮರಿ ತೂಕ ಎಷ್ಟಾಗಿರ್ತತಿ ಅಂತಂದ್ರೆ ನಾವು ಮೇಯಿಸಿದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಒಂದೊಂದು ಮರಿ 25 kg ಬರ್ತಾವೆ, ಒಂದೊಂದು ಮರಿ ಯಾವುದೋ ಚೆನ್ನಾಗಿ ಸುಖವಾಗಿಟ್ರು ಮಾತ್ರ 30 kg ಬರ್ತೈತಿ. ನಾವು ಹಂಗ ಬೇಜವಾಬ್ದಾರಿ ತನ್ನದೆಲ್ಲ ಮೇಯಿಸಿ ಹೋಗ್ಬಾರ 18 kg 20 kg ಲೆಕ್ಕಕ್ಕೆ ಇರ್ತೈತೆ. ಆದ್ರೆ ನಾವು ಅದನ್ನ 1 ವರ್ಷದವರೆಗೂ ನಾವು ಸಾಕಿ ಮಾರ್ಕೆಟಿಗೆ ವ್ಯಾಪಾರಕ್ಕೆ ಒಯ್ದಿವಪ್ಪ ಅಂತಂದ್ರೆ ನಾವು ಮರಿ ತಂದ್ರದೇ 8 ರಿಂದ 10 ಸಾವಿರ ರೂಪಾಯಿ ಕೊಟ್ಟು ಮರಿ ತಂದಿರ್ತಾವೆ. ಎಷ್ಟು ತಿಂಗಳು ಮರಿ? 3 ತಿಂಗಳು ಮರಿ. 8 ರಿಂದ 9 ತಿಂಗಳು 1 ವರ್ಷ ಮೇಯಿಸಿದ ಮರಿ ನಾವು ಮಾರೋದೆಷ್ಟು? ಯಾಕಂದ್ರೆ ತೂಕ ಬೇಗ ಬರೋದಿಲ್ಲ. ಅದು ಆಟದ್ದಾಯ್ತಪ್ಪ ಅಂದ್ರೆ ಒಂದ್ ಸ್ವಲ್ಪ ಡಿಮ್ಯಾಂಡ್. ಆಟದ್ದಿಲ್ಲಪ್ಪ ಅಂತಂದ್ರೆ ಸಣ್ಣ ಮರಿ ಕೊಂಬಿನಲ್ಲಿ ಹೆಂಗ್ ಬರ್ತೈತೆ ಅನ್ನೋದು ಸಣ್ಣ ಮರಿ ಹುಟ್ಟಿದಾಗ ಗೊತ್ತಾಗಲ್ಲ. ಇದ್ರ ಗಾತ್ರ ಯಾವ ರೀತಿ ಆಕತ್ತ ಅನ್ನೋದು ಗೊತ್ತಾಗಲ್ಲ. 2 ಅಲ್ಲು 4 ಅಲ್ಲು 6 ಅಲ್ಲು 2 ಅಲ್ಲು 4 ಅಲ್ಲು 6 ಅಲ್ಲಿನ ನಂತರನೇ ಮರಿದೇನನ್ನೋದು ಗೊತ್ತಾಗೋದು. ಹಂಗಾಗಿ ವರ್ಷಗಂಟ್ಲೆ ಸಾಯ್ಕ ಆ ಮರಿನ 18 ರಿಂದ 20 ಸಾವಿರ ರೂಪಾಯಿ ಕೊಟ್ಟರೆ ಲಾಭ ಭಾಳ ಸಿಗಲ್ಲ. ನಾವೇನ್ ಮಾಡಿಬಿಡ್ತಾವ, ಯಾರೋ ಸಾಕಿರ್ತಾರೆ ಈ ಮರಿನ. ಈಗ ಇದು ನೋಡ್ರಿ, ಇದು 4 ಕಲ್ಲಿನ ಮರಿ, ಇದು 4 ಕಲ್ಲಿನ ಮರಿ. ಇದು ಯಾರೋ ಒಬ್ಬ ವ್ಯಕ್ತಿ ಹಳ್ಳಿಯಾಗ ಒಬ್ಬ ರೈತ ಸಾಕಿರ್ತಾನ. ಇದು ಏನ್ ಮಾಡಿಬಿಡ್ತೈತೆ ಅಂದ್ರೆ ಅಲ್ಲಿ ಊಟಕ್ಕೆ ಗುದ್ದೋದು, ಮನುಷ್ಯರಿಗೆ ಗುದ್ದೋದು, ಅವನಿಗೆಲ್ಲ ಹಿಡ್ಕೊಂಡು ಹೋಗೋ ಶಕ್ತಿ ಇರಲ್ಲ ರೈತಗ. ಸಣ್ಣದಾಗ ಇಂಧನ ಬರ್ತೈತಿ, ಎಲ್ಲ ಆಗ್ತೈತಿ. ದ್ವಾಡದಾಗ ಇದನ್ನ ಹಿಡ್ಕೊಂಡು ಹೋಗೋ ಶಕ್ತಿ ಆಗಲ್ಲ. ಅವಾಗ ಏನ್ ಮಾಡಿಬಿಡ್ತಾನೆ, ಇದನ್ನ 4 ಜನಕ್ಕೆ ತಿಳಿಸ್ತಾನೆ. ತಿಪ್ಪೇಶಣ್ಣನ ಫಾರಂ ಐತಿ, ತಿಪ್ಪೇಶಣ್ಣ ಕುರಿ ತಗಂತ, ನಾವು ತಿಪ್ಪೇಶಣ್ಣ ಕುರಿ ಸಾಕ್ತಾರ ಅನ್ನೋದು ಗೊತ್ತಿರ್ತೈತಿ. ಇವಾಗೆಲ್ಲ ಮೊಬೈಲ್ ಬಂದ್ಬಿಟ್ಟವೆ. ಎಲ್ಲೋ ಇದ್ದದ್ದು ಹಾಕ್ಬಿಡ್ತಾರ, ಇಷ್ಟೊಲ್ಲು ಇಷ್ಟು ತೂಕ ಪ್ರತಿಯೊಂದು ಮೆಸೇಜ್ ಹಾಕ್ಬಿಡ್ತಾರ, ವಾಟ್ಸಪ್ ಎಲ್ಲ ಹಾಕಿಬಿಡ್ತಾರ. ಅವಾಗ ಆ ಮರಿನ ಹೋಗಿ ನಾವು ಅವ್ರ ಹತ್ರ ಕಂಡು ಈ ಮರಿನ 30,000 ಇದು ನಮಗೆ ಗೊತ್ತಿರ್ತದ. ಮರಿ ಇದು ಆಡ್ತತ್ತೋ ಏನು ಗಿರಾಕಿ ಬರ್ತಾವಲ್ಲ, ಇದು ನಾವು 4 ರಿಂದ 5,000. ಇದು ಏನ್ ತೂಕ ಇದೆ ಅಣ್ಣ? ಇದು ಈಗ ಇದು ಏನಲ್ಲಪ್ಪ ಅಂದ್ರೆ ಒಂದು 35 kg ತೂಕ ಐತ್ರಿ. ಈ ಎಲ್ಲ ವೇಸ್ಟೇಜ್ ಎಲ್ಲ ತೆಗೆದ್ರೆ ಎಷ್ಟು ಬರುತ್ತೆ? ವೇಸ್ಟೇಜ್ ತೆಗೆದ್ರು 30 kg ತೂಕ ಬರ್ತೈತಿ. ಇದು ಸೀದಾ ನಾವು ತೂಕ ಕಾಟಾಕ ತೂಕ ಹಚ್ಚಿದೀವಪ್ಪ ಅಂತಂದ್ರೆ ಒಂದು 45 kg ಮಿನಿಮಮ್ ತೂಕ ಐತಿ. 15 kg ವೇಸ್ಟೇಜ್ ಆಗ್ತೈತೆ. ವೇಸ್ಟ್ ಅಂತ 15 kg ಅಂತ ಆಗ್ತೈತಿ. ಹಂಗಾಗಿ ನಾವು ದೊಡ್ಡ ಮರಿಗಳನ್ನ ತರಕ್ ಇಷ್ಟಪಡ್ತಾರೆ. ಈ ಮೇಂಟೆನೆನ್ಸ್ ಎಲ್ಲ ಯಾವ ತರ? ಈಗ ಇವು ಟಗರುಗಳನ್ನ ಸಾಕಕ್ಕೂ ಈ ಚಿಕ್ಕ ಮರಿಗಳು ಸಾಕೋ ಮೇಂಟೆನೆನ್ಸ್ ಯಾವ ತರ ಇರುತ್ತೆ? ಚಿಕ್ಕ ಮರಿಗೆ ಶ್ರಮ ಬಹಳ ಬೇಕು. ಚಿಕ್ಕ ಮರಿಗೆ ಯಾವುದೇ ಒಂದು ಜ್ವರ ಮತ್ತೊಂದು ಮಗದೊಂದು ಏನೋ ಬಂತಪ್ಪ ಅಂದ್ರೆ ಅದನ್ನ ಸುಧಾರಿಸ್ಕೊಳ್ಳೋ ಶಕ್ತಿ ಚಿಕ್ಕ ಮರಿಗಳಿಗೆ ಕಡಿಮೆ. ದೊಡ್ಡ ಮರಿಗಳು ಆಯ್ತಪ್ಪ ಅಂತಂದ್ರೆ ಎಲ್ಲದಕ್ಕೂ ಒಂದು ಸ್ವಲ್ಪ ತಡ್ಕಂತಾವ್. ದೊಡ್ಡ ಮರಿಗಳು ಆಯ್ತಪ್ಪ ಅಂತಂದ್ರೆ ಎಲ್ಲದನ್ನು ಒಂದ್ ಸ್ವಲ್ಪ ತಡ್ಕಂತಾವ್. ಚಿಕ್ಕ ಮರಿಗಳು ಸಾಕಿದೆಪ್ಪ ಅಂತಂದ್ರೆ ಕೆಲಸ ಜಾಸ್ತಿ ಆಗ್ತತಿ, ಲಾಭ ಕಡಿಮೆ ಆಗ್ತತಿ. ಅದ್ ಏನಪ್ಪಾ ಅಂದ್ರ ಈ ಕುರಿಯರ್ ಏನು ಸಾಕ್ತಾರಲ್ಲ ಹೆಣ್ಣು ಮರಿಗಳನ್ನ, ಅವ್ರಿಗೆ ಲಾಭ ಜಾಸ್ತಿ. ಯಾಕಪ್ಪ ಅಂತಂದ್ರೆ ಅವರಲ್ಲಿ 500, 1000, 200, 300 ಹಿಂಗ್ ಕುರಿಗಳು ಇರ್ತಾವು. ಅವು ವರ್ಷದಾಗ ಒಂದು ಟೈಮ್ ಅವು ಏನಾರ ಮರಿ ಹಾಕಿದ್ವಪ್ಪ ಅಂದ್ರೆ 200, 300 ಮರಿ ಆಗಿಬಿಡ್ತಾವ. ಮತ್ತವು ಮರಿಗಳನ್ನ ಕಟ್ಕೊಂಡು ಅಡ್ಡಾಡ್ಸಕ್ಕಾಗಲ್ಲ, ಅವ್ರು ತಂದು ಮಾರಿ ಬಿಡ್ತಾರೆ. ಆ ಮರಿಗಳು ಮಾರ್ಕೆಟಿಗೆ ತಂದಾಗ ಈಗ ಸಾಮಾನ್ಯ ಒಳಗೆ ಹಳ್ಳಿಗೊಳಗ ಅಲ್ಲಿ ಇಲ್ಲಿ ಏನ್ ಮಾಡ್ತಾರ, ಏನೋ ನಾವು ಅವ್ರೊಂದು 5,000, 6,000, 7,000 ಕೂಡಿಟ್ಟಿರ್ತಾರ. 5 ರಿಂದ 6,000, 7,000 ಕೂಡಿಟ್ಟಿರ್ತಾರ. ಆ ಹಣ ವೇಸ್ಟ್ ಮಾಡೋದ್ಕಿಂತ ಒಂದು ಮರಿನ ಬೇಡ ಸ್ವಲ್ಪ 10,000, 15,000 ಹಿಂಗ 2 ಮರಿನ ಸಾಕಿ ದೊಡ್ಡದ್ ಮಾಡಿ ಮಾರಿದ್ರ ಯಾವ್ದಕ್ಕಾದ್ರೂ ಇದು ಬರ್ತತಲ್ಲ ಮುಂದಿನ ದಿನಗಳಾಗ ಅನ್ನೋ ಆಶೆ ಭಾವನೆ ಇಟ್ಕೊಂಡು ಹಳ್ಳಿಗಳಾಗ ಸಾಮಾನ್ಯವಾಗಿ ಈ ರೀತಿ ತಂದು ಸಾಕೋದು ನೀವು ನೋಡಿರಿ, ಸಾಮಾನ್ಯವಾಗಿ ಕೇಳಿ ಅದಿರಿ. ಇದು ದಿನ ಮೇಂಟೆನೆನ್ಸ್ ಯಾವ ತರ ಇರುತ್ತಣ್ಣ ಸರ್? ಫುಡ್ ಇಂದ ಆಗಿರ್ಬೋದು, ಈಗ ಸ್ನಾನದ ಆಗಿರ್ಬೋದು, ಯಾವ ತರ ಮೇಂಟೆನೆನ್ಸ್? ಇನ್ನೊಂದು ಸರ್, ಮರಿಗಳಿಗೆ ಮಾತ್ರ, ಕುರಿಗಳಿಗೆ ಈ ಎಮ್ಮಿ ದನಗಳಿಗೆ ಡೈಲಿ ಸ್ನಾನ ಮಾಡಿದ್ರು ತಪ್ಪೇನಲ್ಲ. ಎಮ್ಮಿಗಳಿಗೆ ದಿವಸಕ್ಕೆ 2 ಸಲ ಸ್ನಾನ ಮಾಡಿಸಿದ್ರು ತಪ್ಪಲ್ಲ, ನೀರಲ್ಲಿದ್ರು ತಪ್ಪ ಹೌದಿಲ್ಲ, ಅದು ತಪ್ಪೇನಲ್ಲ. ಈ ಮರಿಗಳಿಗೆ ಮಾತ್ರ ಡೈಲಿ ಸ್ನಾನ ಯಾವುದೇ ಕಾರಣಕ್ಕೂ ಮಾಡ್ಲೂಬಾರ್ದು, ಮಾಡ್ಲೂಬಾರ್ದು. ಇದಕ್ಕೆ ಏನಪ್ಪಾ ಅಂತಂದ್ರೆ ನಾವೇನು ಉಣ್ಣಿ ಕಟ್ ಮಾಡ್ತಾವಲ್ಲ, ಈಗ ಇದು ಉಣ್ಣಿ, ಈಗ ನಮಗೆ ಈ ಮನಸ್ಸು ಬಂದೈತಿ ಉಣ್ಣಿ ಐತಪ್ಪ ಇದು, ಇದನ್ನ ಕಟ್ ಮಾಡಿಸ್ಬೇಕು. ನಾಳೆ ಅಂದ ದಿವಸನೇ ಇದನ್ನ ಚೆನ್ನಾಗಿ ಸ್ನಾನ ಮಾಡಿಸಿ ಉಣ್ಣಿ ಕಟ್ ಮಾಡಿ ಬಿಡ್ಬೇಕು. ಆ ದಿನದಾಗ ಮಾತ್ರ ಇದಕ್ಕೆ ಸ್ನಾನ ಮಾಡಿಸ್ಬೇಕು. ಈಗ ನೋಡ್ರಿ, ಇದು ಉಣ್ಣಿ ಕಟ್ ಮಾಡಿ ಈಗ ಇದನ್ನು ಮಿನಿಮಮ್ ಏನಿಲ್ಲ ಅಂದ್ರೆ ಇನ್ನು 1 ತಿಂಗಳು 2 ತಿಂಗಳು ಬೇಡ 3 ತಿಂಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಚ್ಛತೆ
ನಾವೇನ್ ಮಾಡ್ತಾವ ಬೆಳಿಗ್ಗೆ ನಾವು ಬಂದು ಬಿಟ್ಟಲ್ಲೇ ಒಂದು ಟೈಮ್ ಸ್ವಚ್ಛ ಕಸ ಹೊಡೆದು ಬಿಡ್ತಾವ. ಕಸ ಹೊಡೆದು ನಾವು ಮೋಟ್ರ್ ಐತಿ ಸೋಪಾ ಎಲ್ಲ ಹಾಕಿ ಸ್ವಚ್ಛ ನೀಟಾಗಿ ತೊಳೆದು ಕೈ ಬಿಟ್ಟು ದಿವಸಕ್ಕೆ ಒಂದೇ ಸಲ ತೊಳೆಯೋದು, ಸ್ವಚ್ಛ ತೊಳೆದು ಬಿಡ್ತಾವ. ಮತ್ತೆ ಅದ್ರ ಆದ ನಂತರದಲ್ಲಿ ಈಗ ನೋಡ್ರಿ, ಈಗ ಒಂದು 10-15 ನಿಮಿಷ ಆಗಿರ್ಬೋದು ಇದು ಕಸ ಹೊಡೆದು. ನೀವು ಬರೋದ್ಕಿಂತ ಮುಂಚೆ ಒಂದು 10-15 ನಿಮಿಷಕ್ಕೆಲ್ಲ ಸ್ವಚ್ಛ ಕಸ ಹೊಡೆದ್ರು ಅಂದ್ರೆ 2 ಸಲ ಕಸ ಹೊಡೆದು. ಇಕ್ಕಿ ಬೀಳಬಾರ್ದು, ಕುರಿದು ಇಕ್ಕಿ ಬೀಳಬಾರ್ದು. ಯಾಕೆ ಬೀಳಬಾರ್ದಪ್ಪ ಅಂತಂದ್ರೆ ಈ ತುಳಿದು ಏನಾಗ್ಬಿಡ್ತೈತೆ ಅಂದ್ರೆ ಹಿಂಗ್ ಗಟ್ಟಿ ಆಗಿಬಿಡ್ತೈತಿ, ಕೆಸರು ಹಲ್ಟಿ ಆದಂಗ ಆಕತಿ. ಅವು ಸಾಮಾನ್ಯವಾಗಿ ನಿಂತ್ಕೊಂಡ್ ಸಾಕಾಗಿ ಮಕ್ಕಂದಾಗ ಏನಾಕತಿ, ಅದು ಉಚ್ಚಿ ಒಯ್ದಾಗ ಅಲ್ಲಿ ರಾಡಿ ಆದಂಗ ಆಕತಿ. ರಾಡಿಯಾಗಿ ಆ ಗಲೀಜೆಲ್ಲ ಅಂಟ್ಕೊಂಡಿರ್ತೈತಿ. ಈಗ ನಮ್ಮ ಮರಿಗಳು ನೋಡ್ರಿ ನೀಟ್ ಇರೋದ್ರಂತ ಇಷ್ಟು ಸ್ವಚ್ಛದವು, ಗಲೀಜು ಕಾಣ್ತಲ್ಲ. ಈಗ ಈ ಟಗರುಗಳಿಗೆ ಹುಷಾರಿಲ್ಲ ಅಂದ್ರೆ ಅಥವಾ ನೀವೇ ಟ್ರೀಟ್ಮೆಂಟ್ ಮಾಡ್ತೀರಾ ಅಥವಾ ಬೇರೆ ಯಾರನ್ನ ಕರೆಸ್ತೀರಾ ಸರ್? ಇಲ್ಲ, ಒಬ್ಬ ಡಾಕ್ಟರ್ ಅದಾರ ಸರ್. ಪಾಪ ನಿಜವಾಗ್ಲು ಹೇಳ್ಬೇಕಂತಂದ್ರೆ ಆ ಡಾಕ್ಟ್ರಿಗೆ ನಾನು ಇಲ್ಲಿದ್ದನ ಕೈ ಮುಗಿದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾನೆ. ಯಾವುದೇ ಕ್ಷಣದಲ್ಲಿ ಆಗಿರ್ಲಿ ಸರ್, ರಾತ್ರಿ 11-12ವರೆಗ. ಅವ್ರ ಹೆಸರು ಸರ್? ಆರಾಧ್ಯ ಡಾಕ್ಟ್ರು. ಆರಾಧ್ಯ ಡಾಕ್ಟ್ರು ರಾತ್ರಿ 12-12ವರೆ ಆಗಲ್ರಿ. ಪಾಪ ಅವ್ರು ಯಾವ ಎಲ್ಲಿರ್ತಾರೋ ಹೆಂಗೋ ಒಟ್ಟ ಗೊತ್ತಿಲ್ಲ, ಆ ಕ್ಷಣದಲ್ಲೇ ಬಂದು ಟ್ರೀಟ್ಮೆಂಟ್ ಕೊಟ್ಟೋಕಾರ ಆರಾಧ್ಯ ಡಾಕ್ಟ್ರು. ಎಷ್ಟೇ ಟೈಮ್ ಆಗಿರ್ಲಿ ಆ ಟೈಮಿಗೆ ಬಂದು ಅವ್ರು ಟ್ರೀಟ್ಮೆಂಟ್ ಕೊಟ್ಟೋಕಾರ. ಅವ್ರಿಗೆ ದೇವ್ರು ಇನ್ನು ನಾನು ಇಲ್ಲಿ ಮುಖಾಂತರ ಹೇಳಕ್ ಇಷ್ಟಪಡ್ತಾನೆ, ಅವ್ರ ಆರಾಧ್ಯ ಡಾಕ್ಟ್ರು ಇದನ್ನ ನೋಡ್ಬಹುದೇನೋ ಗೊತ್ತಿಲ್ಲ. ಭಗವಂತ ನನ್ನ ಆಯಸ್ನಲ್ಲಿ ನಿಮಗೆ ಕೆಲ ದಿನಗಳು ಆಯಸ್ ನಿಮ್ಗೆ ಕೊಡ್ಲಿ ಅಂತಂದು ದೇವ್ರ ಹತ್ರ ಕೇಳ್ಕೊಂತ. ದಿನಗಳು ಸಾಕಣ, ವರ್ಷ ಬೇಡ. ಈಗ ನಾನು ಬೇರೆ ಫಾರ್ಮಲ್ ನೋಡ್ತೀನಿ, ಸೇಮಿಂಗ್ ಎಲ್ಲ ಬಿಟ್ಬಿಡ್ತಾರ. ಈಗ ನೀವೆಲ್ಲ ಇಲ್ಲೆಲ್ಲ ಪಾರ್ಟಿಕಲ್ ಹಾಕಿದ್ರ, ಕಾರಣ ಏನಣ್ಣ? ಕರೆಕ್ಟ್ ಇದು ಕೇಳಿದ್ ಬಾರಿ ನನಗೆ ಸಂತೋಷ ಆಯ್ತು. ಈಗ ನೋಡ್ರಿ, ಒಂದು ಈ ಮರಿಗಳು ಏನದಾವಲ್ರಿ, ನೀವು ಕಟ್ವಾಡ ಮಾಡಿರ್ತಕ್ಕಂಥ ಮನೆ ಗೋಡಿ ಕಟ್ಟಿದ್ರನು ಈ ತೆಲಿಲೆ ಗುದ್ದಿ ಏನಲ್ಲಪ್ಪ ಅಲ್ಲಿ ತೆಗ್ ಒಣಕಿ ಹೋಗೋರು ಕಿಂಡಿ ಬೀಳ್ತಲ್ಲ, ಹಂಗ ಕಿಂಡಿ ಬೀಳೋವರೆಗೆ ಗುದ್ದಿ ಬಿಡ್ತಾವ ಈ ಜಾತಿ, ಕುರಿ ಜಾತಿ. ಹಂಗಾಗಿ ನಾವ್ ಏನ್ ಮಾಡ್ಬಿಟ್ಟಿವಪ್ಪ ಅಂತಂದ್ರೆ, ನೋಡ್ರಿ ಇಲ್ಲಿ ಬರ್ರಿ, ಇಲ್ಲಿ ಕ್ಯಾಮ್ರಾ ಇಡ್ರಿ, ಇದು ರಬ್ಬಲ್, ಇದು ಟೈರ್ ಇದು ರಬ್ಬಲ್ ಅಂದಪ್ಪ ಅಂದ್ರ ಕ್ರಜರ್ ನಲ್ಲಿ ಸಿಗ್ತೈತಿ. ಇದು ರಬ್ಬಲ್, ಕ್ರಜರ್ ಅಂದ್ರೆ ಜಲ್ಲಿ. ಈಗ ಉಚ್ಚಂಗದುರ್ಗದಲ್ಲಿ ಕ್ರಜರ್ಗಳು ಗೊತ್ತಿರ್ಬೋದಲ್ಲ, ಕ್ರಜರ್ ನಲ್ಲಿ ಸಿಗೋ ಅಂತ ರಬ್ಬಲ್. ಈ ರಬ್ಬಲ್ಲಿಗೆ ಅದು ಫ್ರಜರ್ ಆಯ್ತಪ್ಪ ಅಂತಂದ್ರೆ ಗಾಡಿಗೆ ಹೊಡ್ತಾ ಬೀಳಲ್ಲ. ಅದೇ ರೀತಿಯಾಗಿ ಇದು ಗಾಡಿಗೆ ಇದ್ರ ಮುಖ ಸಿಗೋದು ಮಾತ್ರ ಇಲ್ಲಿಗೆ ಸಿಗಲ್ಲ. ಇಲ್ಲಿಗೆ ರಬ್ಬಲ್, ಅದೇನ್ ಮಾಡಿದ್ರೆ ರಬ್ಬಲ್ಲಿ ಗುದ್ಬೇಕು, ಹಿಂಗ ಹೊಡ್ತಾ ಬೀಳಲ್ಲ. ಆ ಉದ್ದೇಶಕ್ಕೆ ಇದನ್ನ ಹಾಕಿರೋದು. ಇದನ್ನ ಹಾಕೋದಕ್ಕೆ ಉದ್ದೇಶನ ಸರ್ ಇನ್ನೊಂದು ಕೇಳಿದ್ದು ಇದಾಯ್ತು. ಈಗ ಇದು ಇನ್ಯಾವ ಉದ್ದೇಶಕ್ಕೆ ನಾವು ಪಾರ್ಟೇಷನ್ ಮಾಡ್ಯಾವ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಾವು ಇಲ್ಲೊಂದು ಮರಿ ಕಟ್ಟ್ಯಾವ. ಈ ಮರಿ ಏನ್ ಮಾಡ್ತತಿಪ್ಪ ಅಂತಂದ್ರೆ, ಇದು ಇಲ್ಲಪ್ಪ ಅಂತಂದ್ರೆ ಇದ್ರದ್ದು ಹಿಂದ್ಗಡೆ ಪೇಸು, ಇದ್ರದ್ದು ಹಿಂದ್ಗಡೆ ಪೇಸು, 2 ಪೇಸು ಟಚ್ ಹಾಕವಿಂಗ. ಟಚ್ ಆದಾಗ ಅದು ತಿನ್ನಕ ಇಷ್ಟಪಡಲ್ಲ. ಈಗ ಪ್ರಾಣಿ ಪಕ್ಷಿ ಮನುಷ್ಯರ ಆಸೆ ಆಕಾಂಕ್ಷೆ ಎಲ್ಲದಕ್ಕೂ ಇರ್ತೈತಿ, ಅದನ್ನ ಹೇಳಕ್ಕಾಗಲ್ಲ. ಆಸೆ ಆಕಾಂಕ್ಷೆ ಇದ್ದ ಇರ್ತೈತಿ, ಅದು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಪಾರ್ಟೇಷನ್. ಅದ್ರಾಗೂ ಇದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದ್ರ ಪಾಡಿಗೆ ಅದು ಮೇಯ್ತೈತಿ, ಇದ್ರ ಪಾಡಿಗೆ ಇದು ಮೇಯ್ತೈತಿ. ಈ ಡೈಲಿ ಫುಡ್ ಯಾವ ತರ ಇರುತ್ತಣ್ಣ? ಇದಕ್ಕೆ ಎಷ್ಟು ಸರಿ ಫುಡ್ ಹಾಕ್ತೀರಿ? ನೋಡ್ರಿ, ನೀವು ಇನ್ನೊಂದ್ ಮಾತು ಹೇಳಕ್ ಇಷ್ಟಪಡ್ತಾನ. ಇವತ್ತು 2 ಮರಿನೋ 3 ಮರಿನೋ ಸಾಕಿದ್ನಪ್ಪ ಅಂದ್ರ ಆ ಕುಟುಂಬದಲ್ಲಿ 2-3 ಮೇಂಟೈನ್ ಮಾಡ್ತಾರ. ಯಾಕೆ ಮೇಂಟೈನ್ ಮಾಡ್ತಾರಪ್ಪ ಅಂತಂದ್ರೆ, ಅವ್ರಿಗೆ ತಲೆಯಲ್ಲಿ ಏನ್ ಇರ್ತೈತಪ್ಪ ಅಂತಂದ್ರೆ, ಇದನ್ನ ಹಿಡ್ಕೊಂಡು ಹೋಗ್ಬೇಕು, ಮೇಯಿಸ್ಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದು ಫುಡ್ ಮೇಂಟೆನೆನ್ಸ್ ಏನೈತಲ್ಲ ಬಹಳ ಈಸಿ ಐತಿ ನಮಗೆ. ಬೆಳಿಗ್ಗೆ ನಾವು ಪ್ರತಿಯೊಂದು ಮರಿಗೆ, ಸಣ್ಣ ಮರಿಗೆ 1 ಬಕ್ಸಿ, ದೊಡ್ಡ ಮರಿಗೆ 2 ಬಕ್ಸಿ, ಅಂದ್ರೆ ಮೆಕ್ಕೆಜೋಳ ಫುಡ್ ಮೇಂಟೆನೆನ್ಸ್. ಸಣ್ಣ ಮರಿಗೆ 1 ಬಕ್ಸಿ, ದೊಡ್ಡ ಮರಿಗೆ 2 ಬಕ್ಸಿ. ಅದ್ರ ಮ್ಯಾಲ್ ಕೊಟ್ಟು ಇಡಲ್ಲ. ಅದು ಬೆಳಿಗ್ಗೆ ನಾವ್ ಎದ್ದು ಕಸ ಗಿಸ ಹೊಡೆದೆಲ್ಲ ಸ್ವಚ್ಛ ಮಾಡಿ ನೀರ್ ತೋರಿಸಿ ಆದ ನಂತರದಲ್ಲಿ ಅದು ಒಬ್ಬರೇ ಮಾಡ್ತಾರ ಅದನ್ನೆಲ್ಲ ಕೆಲಸ. ಎಲ್ಲಕ್ಕೂ ಇಟ್ಟು ಬಿಡ್ತಾರ, ಬಾಕ್ಸ್ ಮಾಡ್ಯಾವ, ಸಣ್ಣ ಬಾಕ್ಸ್ ತೋರಿಸ್ತಾನೆ ನಿಮಗೆ. ಸಣ್ಣ ಬಾಕ್ಸ್ ಮಾಡ್ಯಾವ, ಆ ಬಾಕ್ಸ್ ನಲ್ಲಿ ಇಟ್ಟು ಬಿಡ್ತಾವ. ಅದಾದ ನಂತರದಲ್ಲಿ ಶೇಂಗಾ ಒಟ್ಟು, ಹುಲ್ಲು ಪಲ್ಲು ಮತ್ತೊಂದು ಮಗದೊಂದು ಯಾವುದು ಕೊಡಲ್ಲ. ಶೇಂಗಾ ಒಟ್ಟು. ಈ ಶೇಂಗಾ ಒಟ್ಟು ಯಾಕಪ್ಪ ಗಟ್ಟಿ ಫುಡ್. ಈ ನಾವ್ ಹೆಂಗ ರಾಗಿ ಮುದ್ದಿ, ಈ ಚಪಾತಿ ಯಾವ ರೀತಿ ಗಟ್ಟಿ ಫುಡ್ ಇರ್ತೈತಲ್ಲ ಆ ರೀತಿ. ಅದರಲ್ಲಿ ಇನ್ನೊಂದು ಎಲ್ಲಕ್ಕಿಂತ ಶಕ್ತಿ ಬಹಳ ಅದು. ಇದು ಶೇಂಗಾ, ಬಳ್ಳಿ ಶೇಂಗಾ ಅಂತಂದಿದ್ದು, ಇದು ಶೇಂಗಾ ಒಟ್ಟಿದು. ಮತ್ತೆ ಇನ್ನೊಂದು
ಶೇಂಗಾ ಒಟ್ಟು ಯಾವುದೇ ಕಾರಣಕ್ಕೂ ಮಳೆ ಬಿದ್ದು ಕಪ್ಪಾಗಿರ್ತತಲ್ಲ ಹ್ಮ್. ಅದನ್ನ ಹಾಕಬಾರ್ದು. ಯಾಕಪ್ಪ ಅಂತಂದ್ರೆ ಅದರಲ್ಲಿ ಡಸ್ಟ್ ಭಾಳ ಕುತ್ಕೊಂಡಿರ್ತತಿ, ಮುಗ್ಗಾಗಿರ್ತತಿ. ಮರಿಗಳು ಅಂತ ಅದು ತಿಂದ್ವಪ್ಪ ಅಂತಂದ್ರೆ ಕೆಮ್ಮು ಅತಿ ಹೆಚ್ಚಾಗಿಬಿಡ್ತೈತೆ ಆ ಮರಿಗಳಿಗೆ. ಹಂಗಾಗಿ ಬರೀ ಶೇಂಗಾ ಒಟ್ಟು ಅಷ್ಟೇ ನಾವು ಇದಕ್ಕೆ ಹಾಕೋದು. ಇವೆರಡೇ ಫುಡ್. ದಿವಸಕ್ಕೊಂದು 5 ರಿಂದ 6 ಸಲ ಕಸ ಹೊಡೆದು ಸ್ವಚ್ಛ ಇಟ್ಕೊಂತಾವ. 3 ರಿಂದ 4 ಸಲ ಶೇಂಗಾ ಒಟ್ಟು ಹಾಕ್ತಾವ. ಬೆಳಿಗ್ಗೆ ಒಂದು ಟೈಮು, ಮಧ್ಯಾಹ್ನ ಬೇಡ ಯಾವಾಗಾರ ಒಂದೊಂದು ಟೈಮ್ ಒಂದೊತ್ತು ಮಿಸ್ ಆಗ್ತೈತಿ. ನೈಟ್ ಮಾತ್ರ ಕಂಪಲ್ಸರಿ ಹಾಕಿ ಬಿಡ್ತಾವೆ. ಶೇಂಗಾ ಒಟ್ಟು ಒಂದೇ ಹಾಕೋದು. ಶೇಂಗಾ ಶೇಂಗಾ ಒಟ್ಟು ಅಷ್ಟೇ ಅಷ್ಟೇ ಅಷ್ಟೇ. ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳಿಗ್ಗೆ ಒಂದೇ. ಬೆಳಿಗ್ಗೆ ಅಷ್ಟೇ ಮೆಕ್ಕೆಜೋಳ. ಒಬ್ಬೊಬ್ರು ಸಾಯಂಕಾಲ ಇಡ್ಬೋದು, ತಪ್ಪೇನಲ್ಲ. ನಾವು ಬೆಳಿಗ್ಗೆ ಕೊಡ್ತಾವ್, ಸಾಯಂಕಾಲ ಇಡ್ಬೋದು. ಅಂದ್ರೆ ಮಳೆಗಾಲದಲ್ಲಿ ಫುಡ್ ಇರಲ್ಲ, ಶೇಂಗಾ ಒಟ್ಟು ಸಿಗಲ್ಲ. ನಾವು ವರ್ಷದಲ್ಲಿ ಒಂದು ಟೈಮ್, ಅದು ಬೇಸಿಗೆ ಟೈಮಲ್ಲಿ, ಮಳೆಗಾಲದಾಗಲ್ಲ. ಬೇಸಿಗೆ ಟೈಮಲ್ಲಿ ಒಂದ್ 2 ಮಜಡ. ಮಜಡ ಅಂದ್ರೆ 2 ಮಜಡ ಗಾಡಿ ಅಂತಪ್ಪ ಅಂತಂದ್ರೆ ಅದು 200 ಅಡಿ ಇರ್ತತಿ. ಅಂದ್ರೆ ಬಾಡಿ ಅಂತಪ್ಪ ಅಂತಂದ್ರೆ ಅದು ತುಂಬ್ಕೊಂಡ್ ಬರೋದು. ಇದು ನೋಡ್ರಿ, ಇದು ಶೇಂಗಾ ಒಟ್ಟು ರೂಮ್. ಇದು ಶೇಂಗಾ ಒಟ್ಟು ರೂಮ್. ಈ ರೂಮ್ ಬರ್ತಿ 2 ಗಾಡಿ ಹಾಕತಿ. ಮಜಡ ಗಾಡಿ ಅಂದ್ರೆ 2 ಮಜಡ ನಾವು ತಂದಿವಪ್ಪ ಅಂತಂದ್ರೆ 4 ಟ್ಯಾಕ್ಟ್ರಿ ಒಟ್ಟು ತಂದಂಗೆ. 4 ಟ್ಯಾಕ್ಟ್ರಿ ಒಟ್ಟು. ಇದನ್ನ ಒಂದು ಸಲ ಸ್ಟಾಕ್ ಇಟ್ಕೊಂಡಿವಪ್ಪ ಅಂತಂದ್ರೆ 1 ವರ್ಷದ ಮ್ಯಾಲ ಬರ್ತೈತಿ. ಒಂದ್ಸಲ ಸ್ಟಾಕ್ ಇಟ್ಕೊಂಡು ಬರುತ್ತೆ. ಈಗ ಹೋದ್ ವರ್ಷ ನಾವು ಮಳೆಗಾಲಕ್ಕೆ ತಂದದ್ದು. ಅಂದ್ರೆ 11 ಡಿಸೆಂಬರ್ ತಿಂಗಳೊಳಗೆ ತಂದದ್ದು ನಾವು. ನವೆಂಬರ್ ಡಿಸೆಂಬರ್ ತಿಂಗಳು ತಂದದ್ದು. ಈಗ ಇದರಲ್ಲಿ 3/4 ಭಾಗ ಖಾಲಿ ಆಗೈತಿ, ಇನ್ನು 4 ಭಾಗ ಐತಿ. ಅಂದ್ರೆ ಈ ಇನ್ನೊಂದು 6-7 ತಿಂಗಳಂತೂ ಕಂಟಿನ್ಯೂ ಬರುತ್ತೆ. ಇನ್ನು ಒಂದು ಮಿನಿಮಮ್ 4 ತಿಂಗಳು, 4 ರಿಂದ 5 ತಿಂಗಳು ಮೇಯಿಸಬಹುದು ಇದನ್ನ. ಈಗ ಇನ್ನೊಂದು ಕುರಿಗಳಿಗೆ ಇದು ಬಾಳ ಹಾಕೋ ಜರತ್ತು ಇರಲ್ಲ. ಒಂದು ಕುರಿ ಬ್ಯಾಡ ಅಂದ್ರೂ ಇಷ್ಟು ಫುಡ್ ತಿನ್ಬೇಕಾದ್ರೆ ಹೆಚ್ಚಾಗಿ ಹೋಗಿರುತ್ತೆ. ಗಟ್ಟಿ ಫುಡ್ ಇದು, ಗಟ್ಟಿ ಫುಡ್. ಒಂದ್ ಕುರಿಗೆ ಎಷ್ಟು ಹಾಕ್ತೀರಣ್ಣ ಇದನ್ನ? ಈ ಬಾಂಡ್ಲೆಯಲ್ಲಿ 1 ಪುಟ್ಟಿ ತಿಂದ್ರೆ ಬೇಕಾದಷ್ಟು ಆಗೋತ್ತು. 1 ಪುಟ್ಟಿ ತಿಂದ್ರೆ? ಹೌದೌದು. ಒಂದ್ ಟೈಮ್ ಹಾಕ್ತೀರಾ ಇದನ್ನ? ಒಂದು ಟೈಮ್ 1 ಪುಟ್ಟಿ ಹಾಕಲ್ಲ, ಒಂದೊಂದು ಇಡಿ ಅಷ್ಟೇ. ಒಂದ್ ಇಡಿ ಕೈಗೆ ಎಷ್ಟು ಸಿಗ್ತದೆ ಅಷ್ಟು, ಒಂದು ಕುರಿಗೆ ಇಷ್ಟೇ. ಹಿಂಗ 3 ಟೈಮ್ ಬೇಡ 4 ಟೈಮ್ ಆಗ್ತಾವ ಇಷ್ಟೇ. ಅಂದ್ರೆ ಗ್ವಾಂದ್ಲಿ ಇರ್ಲೇಬೇಕು. ಕೆಲವೊಬ್ರು ಏನ್ ಮಾಡಿಬಿಡ್ತಾರ ಅಂತಂದ್ರೆ, ಏನೋ ಒಂದು ಬಾಕ್ಸ್ ಮಾಡಿರ್ತಾರ, ಬಾಕ್ಸ್ನಾಗ ಹಾಕೋದು, ಅದು ತಿಂದು ಬಾಕ್ಸ್ ಹಂಗ ಪಲ್ಟಿ ಹಾಕತಿ, ಕಾಲಾಗ ಬಿಡ್ತು. ವೇಸ್ಟೇಜ್ ಭಾಳ ಮಾಡ್ಕೊಂತಾರ. ವೇಸ್ಟ್ ಆಗ್ಬಾರ್ದು. ಇನ್ನೊಂದು ನೋಡ್ರಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ವರ್ಷದಲ್ಲಿ 2 ಲೋಡ್ ಗೊಬ್ಬರ ಆಗ್ತೈತಿ ಟ್ಯಾಕ್ಟ್ರಿಲಿ. ಅದು ಗೊಬ್ಬರಕ್ಕೆ ಭಾಳ ಬೇಡಿಕೆ. ಇದ್ರ ಗೊಬ್ಬರ ಕೊಡ್ತೀರಣ್ಣ? ಹೌದೌದು. ಒಂದು ಟ್ಯಾಕ್ಟ್ರಿ ಗೊಬ್ಬರ. ಒಂದು ಟ್ಯಾಕ್ಟ್ರಿ ಗೊಬ್ಬರ ಏನಿದೆ ಅಣ್ಣ? ಮಿನಿಮಮ್ 8 ರಿಂದ 10 ಸಾವಿರ ಒಂದು ಟ್ಯಾಕ್ಟ್ರಿ ಗೊಬ್ಬರ. ಬಾಡಿ ಲೆವೆಲ್, ಬಾಡಿ ಮ್ಯಾಲೆ ಹಾಕಿನಪ್ಪ 10 ರಿಂದ 12 ಸಾವಿರ ರೂಪಾಯಿ. ಯಾರಾದ್ರೂ ಈಗ ಗೊಬ್ಬರ ಕೇಳಿದ್ರು ಸಹಿತ ಯಾರಾದ್ರೂ ಅಲ್ಲ, ಗೊಬ್ಬರ ಬಹಳ ಇಷ್ಟ ಪಡ್ತಾರ. ಅಲ್ಲ, ಅಕಸ್ಮಾತ್ ಯಾರಾದ್ರೂ ಈಗ ವಿಡಿಯೋ ನೋಡ್ಕೊಂಡು ನಮ್ಗೆ ಗೊಬ್ಬರ ಬೇಕಂದ್ರೆ ಅವ್ರಿಗೂ ಕೊಡ್ತೀರಾ? ಹೌದೌದು. ಇದ್ರೆ ಎನಿ ಟೈಮ್ ಇರಲ್ಲ. ಈಗ ಯಾಕಪ್ಪ ಅಂತಂದ್ರೆ ಅದು ಮಿನಿಮಮ್ ಇವತ್ತು ನಾವು ತುಂಬಿಸಿ ನಾವು ಕಳಿಸವಪ್ಪ ಅಂತಂದ್ರೆ ಮತ್ತೆ ಒಂದು ಟ್ಯಾಕ್ಟ್ರಿ ಆಗ್ಬೇಕಾದ್ರೆ 6 ತಿಂಗಳು ಬೇಕು. ಬರೀ ಇಕ್ಕಿ ಗೊಬ್ಬರ ಅಲ್ಲ, ಒಂದು 6 ತಿಂಗಳು ಬೇಕಾಗ್ತದೆ. ನಾವು ನೋಡ್ರಿ, ಯಾವಾಗಾರ ಸಾಮಾನ್ಯವಾಗಿ ಇಲ್ಲೇ ಸುತ್ತಮುತ್ತ ಏನ್ ಮಾಡಿಬಿಡ್ತಾರ, ಗಿಡಗಳಿಗೆ ಹಾಕಕ್ಕ ಬಹಳ ಶಕ್ತಿ ಗೊಬ್ಬರ ಅದು. ಗಿಡಗಳಿಗೆ ಹಾಕಕ್ಕ ಒಂದು ಸಿಮೆಂಟ್ ಚೀಲ, ಒಂದು ಬೇಡ ಈ ಪುಟ್ಟಿ, ಇದು ಒಂದು ಪುಟ್ಟಿ ನಾವು ಗೊಬ್ಬರನ 60 ರಿಂದ 70 ರೂಪಾಯಿ ಕೊಡ್ತಾವ. ಒಂದು ಪುಟ್ಟಿ ಗೊಬ್ಬರ 60 ರಿಂದ 70. ಹೌದೌದು. ಈ ಒಂದು ಪುಟ್ಟಿ ಗೊಬ್ಬರ ಇಲ್ಲೇ ಲೋಕಲ್ನರಿಗೆ ಮನೆ ಮುಂದೆ ಕುಂಡ್ಲು ಗಿಡಗಳಿಗೆ ಅದಕ್ಕೆ 60 ರಿಂದ 70 ರೂಪಾಯಿ ಒಂದೊಂದು ಬರೀ ಒಂದು ಪುಟ್ಟಿ ಕೊಡ್ತಾವ. ಹೌದು. ಸೊ ಮೆಕ್ಕೆಜೋಳ ಅವನ್ನೆಲ್ಲ ಹಾಕೋದ್ರಿಂದ ಸ್ವಲ್ಪ ಕುರಿಗಳು ಗೇನ್ ಬರ್ತವೆ. ಹೌದು. ಈಗ ಯಾರಾದ್ರೂ ಈಗ ಕುರಿ ಸಾಕ್ಬೇಕು ಅನ್ಕೊಂಡಿರ್ತಾರೆ, ಫಸ್ಟ್ನೇದಾಗಿ ಕುರಿ ಸಾಕ್ಬೇಕು ಅನ್ಕೊಂಡಿರ್ತಾರೆ, ಅವರು ಮರಿಗಳು ತರೋದ್ ಬೆಟರ ಅಥವಾ ಈ ತರ ದೊಡ್ಡದಾಗಿ ಹಲ್ಲುಗಳನ್ನು ಮೂಡಿರೋ ಕುರಿಗಳನ್ನ ತರೋದ್ ಬೆಟರ? ಇಲ್ಲ, ನನಗೆ ಅನ್ಸಿದ ಮಟ್ಟಿಗೆ ಈ ಒಂದೇ ಕುರಿ ಸಾಕಾರ ಮರಿಗಳು ತಂದ್ರೆ ಚೆನ್ನಾಗ. ಯಾಕಪ್ಪ ಅಂತಂದ್ರೆ ಅದನ್ನ ನಾವು ಪ್ರೀತಿಲ ನೋಡ್ಕೊಂಡು ಮಟ್ಕೊಂಡು ಅದ್ರದ್ದ ಕೊನೆಗೆ ದೊಡ್ಡ ತರಬೇಕೋ ಬೇಡ ಅಂದ್ರೆ ಅವ್ರ ತಲೆಗೆ ಮೂಡ್ತೈತೆ. ಉತ್ತಮ ಮರಿ ತಂದ್ರೆ ಉತ್ತಮ, ಒಂದು ಮರಿ ಸಾಕಾರು. ಆದ್ರೂ ಮರಿ ತರಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 5 ರಿಂದ 6 ತಿಂಗಳಾರ ಮಿನಿಮಮ್ ಆಗಿರ್ಬೋದು. ಸಣ್ಣ ವಯಸ್ಸಿಗೆ ಹಾಲು ಕುಡಿಯೋದು ಬಿಟ್ಟಿರ್ತತಿ, ಸಾಕಿ ಬಿಡ್ತಾರ. ಅದ್ ಯಾಕಪ್ಪ ಅಂತಂದ್ರೆ ತಾಯಿ ಹಾಲು ಎಷ್ಟು ದಿವಸ ಬೇಕೋ ಮರಿಗಾಗ್ಲಿ ಮಕ್ಳಿಗಾಗ್ಲಿ ಅಷ್ಟು ದಿವಸ ಕುಡಿದ್ರೆ ಅವು ದುಡುವಾಗಿ ಇರಕ್ಕೆ ಸಾಧ್ಯ ಸರ್. ಈಗ ಸ್ಟಾರ್ಟಿಂಗ್ ಆಗಿ ಕುರಿ ಸಾಕ್ಬೇಕನ್ನೋರಿಗೆ ಏನೊಂದು ಸಜೆಷನ್ ಕೊಡ್ತೀರಾ? ನಂದು ಇಷ್ಟೇ, ಯಾವುದೇ ಒಂದು ಕುರಿ ಸಾಕರಿಗಾಗಿರ್ಲಿ, ಯಾವುದೇ ಒಂದು ಕೆಲಸ ಮಾಡೋರಿಗಾಗಿರ್ಲಿ, ನೀವು ಮಾಡೋ ಕೆಲಸದ ಇದರಿಂದನೂ ನಾನು ಇದ ಮಾತು ಹೇಳಿದೆ, ನೀವು ಮಾಡೋ ಕೆಲಸದಲ್ಲಿ ಮೊದಲದಾಗಿ ದೇವ್ರನ್ನ ಕಾಣ್ರಿ. ಅದು ದೇವ್ರಂತ ಭಾವಿಸ್ರಿ. ಭಗವಂತ ಖಂಡಿತವಾಗ್ಲೂ ನಿಮಗೆ
ಯಾವುದೇ ಕಾರಣಕ್ಕೂ ಬಡತನ ಅನ್ನೋದು ಒಂದು ಇಟ್ಟಿರೋದಿಲ್ಲ. ನೀವು ನೋಡ್ರಿ, ಖಂಡಿತ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತಾನ, ಈ ಪ್ರಾಣಿಗಳು ಆದ್ರೆ ಎಲ್ಲಕ್ಕಿಂತ ಮುಖ್ಯ ಸರ್ ಇನ್ನೊಂದು, ಯಾವುದೇ ಪ್ರಾಣಿ ಸಾಕಾರು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಅವಕ್ಕೆ ಮಾತಾಡಕ ಬಾಯಿ ಇಲ್ಲ ಅನ್ನೋದೊಂದು ಬಿಟ್ಟಪ್ಪ ಅಂದ್ರ ಅವು ಎಲ್ಲಾ ತರದಾಗೂ ನಮಗೆ ಸೂಕ್ಷ್ಮ ಕೊಡ್ತಾವ. ಫಸ್ಟ್ ನಾವು ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕು. ನಾವೇನ್ ಮಾಡ್ತಾವ, ಯಾವುದೇ ಒಂದು ಮರಿ ಯಾಕ ಸಪ್ಪಗೈತಿ, ಏನು ತಿಂತಲ್ಲ, ಹಂಗ ಹಿಂಗದ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಇದಕ್ಕೆ ಯಾವುದೇ ಮರಿಗಲ್ಲಿ ಒಂದೊಂದ್ಸಲ ಗ್ಯಾಸ್ಟ್ರಿಕ್ ಆಗಿರ್ತೈತಿ, ಜ್ವರ ಬಂದಿರ್ತೈತಿ, ಏನೋ ಒಂದು ಪ್ರಾಬ್ಲಮ್ ಇರ್ತೈತಿ. ಮೇನ್ ಅದನ್ನ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು. ಈಗ ದೊಡ್ಡನ ಈಗ ಇದಕ್ಕೆ ಮಟನ್ಗೆ ಅಂತ ಸಾಕ್ತಿದಿರೋ ಅಥವಾ ಜೂಜುಕ್ ಅಂತ ಸಾಕ್ತಿರೋ, ಯಾವ ತರ ಸಾಕ್ತಿರೋ? ಕರೆಕ್ಟ್ 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 ಸರ್. ಇನ್ನೊಂದು ಇಲ್ಲಿ ಆಡ್ ಮರಿ ಈಗ ಕಣದಲ್ಲಿ, ಈಗ ದುಗ್ಗಮ್ಮನ ಕಣ, ದುರ್ಗಮ್ಮನ ಕಣ, ರಾಣೆಬೆನ್ನೂರಾಗ ಚೋಡಮ್ಮನ ಕಣ, ಹಿಂಗ ಹಲವಾರು ಅವ್ರವ್ರ ಊರಲ್ಲಿ ಅವ್ರವ್ರ ದೇವ್ರ ಹೆಸರಿನ ಮೇಲೆ ಕುರಿ ಕ್ರೇಜ್ ಇರೋರು ಏನ್ ಮಾಡಿಬಿಡ್ತಾರ, ಆಟಕ್ಕ ಅಂತಂದೇಳಿ ಕುರಿ ಇಷ್ಟಪಡ್ತಾರ. ಈಗ ಇದರಲ್ಲಿ ಆಟ ಆಡೋ ಮರಿನೂ ಅದಾವ, ಈಗ ಯಾವ್ದ್ರ ಆಟ ಆಡೋ ಮರಿ, ಊಟ ಮಾಡೋ ಮರಿನೂ ಅದಾವ. ಈಗ ನೋಡ್ರಿ ಒಂದ್ ಉದಾಹರಣೆ ಬರ್ರಿ. ಈಗ ನೋಡ್ರಿ, ಇದು ಆಟದ ಮರಿ, ಇದು ಆಟದ ಮರಿನ, ಇದು 8 ಹಲ್ಲಿನ ಮರಿ, ಇದು ಆಟದ ಮರಿ. ಇದರಲ್ಲಿ 4 ಹಲ್ಲು, 2 ಹಲ್ಲು, 6 ಹಲ್ಲು ಅವ್ರವ್ರ ಇಷ್ಟಕ್ಕೆ ತಕ್ಕನಾಗೆ ಮರಿಗಳು ಆಟದವದವು. ಇದು 8 ಹಲ್ಲಿನ ಮರಿ. 8 ಹಲ್ಲಿಂದ ಇದು. ಈಗ ಇದು ನೋಡ್ರಿ, ಈಗ ಅದನ್ನ ಯಾರು ತಗೋಬೇಕಂದ್ರೆ ಎಷ್ಟು ಕೊಡ್ತೀರ ರೇಟ್ಗೆ? ಈಗ ಇದನ್ನ ಯಾರ ಅವ್ರು ಇಷ್ಟಪಡ್ತಾರ ಅಂದ್ರೆ ಈ ಮರಿದು ಆಟ ನೋಡಿರ್ತಾರ ಅವ್ರು. ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಕುರಿ ಒಂದ್ 8 ಹಲ್ಲಿನವರೆಗೆ ಆಟ ಆಡ್ಕೊಂತ ಬಂದೈತ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಕುರಿ ಫೀಲ್ಡ್ ನಾಗ ಇರೋದು. ಈ ಮರಿ ಹೆಸರು ಏನು ಎಂತ ಅವ್ರಿಗೆಲ್ಲ ಮಾಹಿತಿ ಇರ್ತೈತಿ. ಅವ್ರು ಇದನ್ನೇನ್ರ ಮಾಡಿ ನಾನ್ ಸಾಕ್ಯಬೇಕಲ್ಲ, ಮತ್ ನನ್ ಕಡೆ ಬಂದ್ರ ಅದ್ ಆಡ್ತತಿ ಅನ್ನೋ ತಲೆಯಲ್ಲಿ ಇರ್ತೈತಿ. ಈಗ ಒಬ್ರು ಯಾವ್ದೇ ಒಂದ್ ಕಷ್ಟಕ್ಕೆ ಕೊಟ್ಟಿರ್ತಾರ, ಅವ್ರ ಮನೆಗೆ ಏನೋ ಒಂದ್ ಕಷ್ಟ ಇರ್ತೈತಿ, ಬಡತನ ಇರ್ತೈತಿ. ಇವತ್ ನಿಜವಲ್ರಿ, ನಾನೊಂದ್ ಮಾತು ಹೇಳಕ್ ಇಷ್ಟಪಡ್ತಾನ, ಮರಿಗಳದ್ದು ಎಷ್ಟೋ ಜನ ಉದ್ಧಾರ ಆಗಿರೋರು ಅದಾರ. ಆಟದ ಮರಿ ಇದು ಹೇಳೋದ ಉದ್ಧಾರ ಆಗಿರೋರು ಅದರ, ಅದ್ರದ್ದು ಎಷ್ಟೋ ಜನ ಹಾಳಾಗಿರೋರು ಅದಾರ. ಉದ್ಧಾರ ಆಗಿರೋರು ಹೆಂಗಪ್ಪ ಅಂತಂದ್ರೆ, ಒಂದು ನೋಡ್ರಿ, ಸಾಮಾನ್ಯವಾಗಿ ಒಂದು ಮರಿ ಒಬ್ಬ ತಂದಿಗೆ ಹಾರ್ಟ್ ಆಪರೇಷನ್ ಮಾಡ್ಸೋ ಅಂತ ಸಂದರ್ಭ ಬಂದ್ಬಿಡ್ತ, ಅವನ ಹತ್ರ ಹಣ ಎಲ್ಲ ಏನಲ್ಲ, ಎಲ್ಲಿ ಕೇಳಿದ್ರು ದುಡ್ಡು ಸಹ ಹುಟ್ಟೋದಲ್ಲ ಅವನಿಗೆ. ಅವ್ರೊಂದು ಮರಿ ಸಾಕಿದ್ದ, ಆ ವ್ಯಕ್ತಿ ಹೆಸರು ಏನಾಯ್ತಿ ದಾಸ ಆಗ್ತಲ್ಲ, ಒಂದ್ ಮರಿ ಸಾಕಿದ್ದ. ಪ್ರತಿ ಆಗಿನ ಟೈಮ್ ನಲ್ಲಿ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಆಕ್ಚುಲಿ ಒಂದು ಸಲ ನಾವು ಕಣಕ್ಕೆ ಮರಿ ಹಾಕಿ ಒಂದ್ 5-6 ಕುರಿ ಮೇಲೆ ಆಡೈತಿ ಅಂದ ಮೇಲೆ ಸಾಮಾನ್ಯವಾಗಿ ಮತ್ತು 1.5-2 ತಿಂಗಳ ನಂತರದಲ್ಲೇ ಮರಿನ ಆಡ್ಸಕ್ ಇಷ್ಟಪಡ್ಬೇಕು. ಹಂಗಾಗ್ಲಿಲ್ಲ ಅದು. ವಾರ, 4 ದಿವಸ, 10 ದಿವಸಕ್ಕೆ ಒಂದೊಂದು ಕಣಾರ. ಕಣದಾಗ ಮಿನಿಮಮ್ ಏನಲ್ಲ ಅದ್ರ 30,000, 40,000, 50,000 ಹಿಂಗ್ ಪ್ರೈಸ್ ಇಡೋರು. ಅದು ಗೆದ್ದು ಬಂದಿರ್ತಕ್ಕಂತ ಹಣದಲ್ಲಿ ಅವ್ರ ತಂದಿನ ಗುಣ ಪಡಿಸ್ಕೊಂಡ. ಕೊನೆಗೆ ಅದು ಏನಾಯ್ತು ಗೊತ್ತರ, ಆರೋಗ್ಯ ಸರಿ ಇಲ್ದಂಗಾಗಿ ಅದು ಮರಣ ಹೊಂದಿತು. ಅವಾಗ ಅದನ್ನ ತನ್ನ ಕುಟುಂಬದಲ್ಲೇ ಒಬ್ರು ಸತ್ತಾರ ಅಂತಂದು ಯಾವ ರೀತಿ ಮಾಡ್ತಾರಲ್ಲ ಮಣ್ಣು, ಆ ರೀತಿ ಆ ಮರಿನ ದಫನ್ ಮಾಡಿದ್ರು ನೋಡ್ರಿ ಅವ್ರು. ಹಂಗೆ ಈಗ ಇದು 8 ಹಲ್ಲಿನ ಮರಿ. ಇದು ಸಾಮಾನ್ಯವಾಗಿ ಇದು 45,000-50,000 ರೂಪಾಯಿ. ಇದಕ್ಕೂ ಚೆನ್ನಾಗ್ ಆಡೋದು 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ರೂಪಾಯಿ ಮಟ್ಟ ಮರಿಗಳು ಅದಾವು ಕುರಿ ಒಳಗ. ಈಗ ಇದು ನೋಡ್ರಿ, ಆಡಿ ಆಡಿ ಸುಸ್ತಾಗಿರೋ ಮರಿ ಇದು. ಇದು ಆಟಕ್ಕಿನ್ ಬರಲ್ಲ, ಮುಂದಕ್ಕೆ ಆಟಕ್ಕೆ ಬರಲ್ಲ, ಯಾವ್ದೇ ಕಾರಣಕ್ಕೂ ಬರಲ್ಲ ಇದು. ಹೆಂಗಪ್ಪ ಅಂತಂದ್ರೆ ಅದ ಹಳೆ ಮನುಷ್ಯ ಇದ್ದಂಗ. ಈಗ 65-70 ವರ್ಷ ವಯಸ್ಸಿನಾಗ 20 ವರ್ಷ, 25 ವರ್ಷ, 30 ವರ್ಷ ಒಳ್ಳೆ ಚೆನ್ನಾಗಿ ಲಡತ್ ಮಾಡಿ ಹೆಂಗ್ ಕುಸ್ತಿ ಆಡಿರ್ತಾರಲ್ಲ, ಆ ವಯಸ್ಸು ಅವಕ್ಕ. ಈಗ ಇದು ಆಡಿ ಆಡಿ ಎಲ್ಲ ಸಾಕಾಗಿರೋದು. ಇದು ನೋಡ್ರಿ, ಇದು 2 ಹಲ್ಲಿನ ಮರಿ. 2 ಹಲ್ಲಿಂದ ಇದು ರೆಡಿ ಮಾಡ್ಕೋಬಹುದು. ಇನ್ನು ರೆಡಿ ಮಾಡ್ಕೋಬೇಕು. ಇದು ಆಡ್ತಲ್ಲ ನೋಡ್ರಿ, ಇದು ಉದ್ದ ಐತಿ, ಬೀಸ್ ಐತಿ. ಈಗ ಸಾಮಾನ್ಯವಾಗಿ ಇದು 2 ಹಲ್ಲಿನ ಮರಿ. ಈಗ ಒಂದ್ 45 kg ತೂಕ ಐತಿ, ದೃಢವಾಗಿ ಐತಿ. ಈಗ ನೋಡ್ರಿ, ಇದು ಒಂದು ಕೊಯ್ಯಕ್ಕೂ ಕೊಡ್ತಾವ, ಆಟ ಅವ್ರವ್ರ ಇಷ್ಟ. ಇದು ಒಂದು ಆಟದ ಮರಿ, ಇದು ಒಂದು ಆಟದ ಮರಿ. ಈಗ ಇದು ಐತಲ್ಲ, ಇದು ಒಳ್ಳೆ ಆಟದ, ಇದು ಒಳ್ಳೆ ಆಟದ. ಇದು ಆಡೈತಂದ್ರೆ ಇದ್ರ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲ್ದ. ಈಗ ಇದು ನೋಡ್ರಿ, ಚೆನ್ನಾಗೈತಿ. ಇದು ಕೊಯ್ಯ ಮರಿ ಅಂದ್ರೆ ಇದು ಕಡ್ಲಾ ಅಂತಂದ್. ಇದು ಯಾವ್ದಣ್ಣ? ಕಡ್ಲಾ ಅಂತ. ಯಾಕಂದ್ರ ಕುರಿ ಒಳಗು ಬಹಳ ಜಾತಿ ಅದಾವ. ಜವಾರಿ, ಕಡ್ಲ, ಇನ್ನು ಹಲವಾರು ಹೆಸರು ಅದಾವ. ಇದು ಕಡ್ಲ, ಇದು ಇದು ಮರಿ. ಈಗ ಇದು ನೋಡ್ರಿ, ಒಳ್ಳೆ ಜಂಪ್ ಐತಿ. ಇದು 2 ಹಲ್ಲಿಂದ. ಇದು 2 ಹಲ್ಲಿಂದ. ಇದು 2 ಹಲ್ಲಿಂದ 8 ಹಲ್ಲಿನ ಮರಿ, ಉದ್ದ ಐತಿ, ಇದು ಬೀಸ್ ಐತಿ. ಈಗ ಇದನ್ನ ಇಷ್ಟಪಟ್ಟು ಒಯ್ಬಹುದು. ಈಗ ಯಾರು ಬಂದು ಇಲ್ಲಿ ನಾನ್ ತಗೊಂಡ್ ಹೋಗ್ತೀನಿ ಅಂದ್ರೆ ಅವ್ರಿಗೆ ಸೇಲಿಗೆ ಕೊಡ್ತೀರಾ? ಅವ್ರ ಟೇಸ್ಟ್ ನಾವ್ ಹೇಳ್ತಾವ, ಇದು ಒಯ್ದ್ರ ಚೆನ್ನಾಗ್ ಆಡ್ತೈತಪ್ಪ. ಈಗ ಇದು ನೋಡ್ರಿ, ಹೆಸರು ಮಾಡಿರೋ ಮರಿ ಇದು.
ಹಾ ಹಾ ಇದು ಐತಲ್ಲ ಇದು ಹೆಸರು 6 ಅಲ್ಲಿನ ಮರಿ ಇದು. ಆರಲ್ಲಿ ಇದನ್ನ ಅದು ನೋಡ್ರಿ ಅದು 8 ಅಲ್ಲಿನ ಮರಿ ಅಲ್ಲಿ ಅದು 6 ಅಲ್ಲಿನ ಮರಿ. ಹಾ ಅದು ಹೆಸರು ಮಾಡಿರೋ ಮರಿ. ಈಗ ಅದು ಐತಲ್ರಿ ಅದು ಹಾ 4 ಅಲ್ಲಿನ ಮರಿ. 4 ಅಲ್ಲಿಂದ ಅದು ಇದು ನೋಡ್ರಿ ಇದು 6 ಅಲ್ಲಿನ ಮರಿ. ಕೊಂಬ್ ನೋಡ್ರಿ ಹೆಂಗದ ಒಳ್ಳೆ ದೃಢವಾಗಿ ಅದ. ಹೇಳ್ತಾವ ನಾವ್ ಇರೋದನ್ನ. ಈಗ ಆತರ ಪೇಂಟ್ ಹಚ್ಚೋದ್ ಕಾರಣ ಏನಣ್ಣ? ಈಗ ಪೇಂಟ್ ಹಚ್ತಾರಲ್ಲ ಪಾಡ ಆಯ್ತು. ಇನ್ನೊಂದು ಹಾ ಈ ಮರಿ ಈಗ ಫಾರಂ ನಲ್ಲಿ ಆಗ್ಲಿ ಇಲ್ಲೇ ಎಲ್ಲೇ ಆಗಿರ್ಲಿ ಹಾ ಮೇನ್ ಕಾರಣ ಏನಣ್ಣ? ನೋಡೋ ಕಣ್ಣಿಗೆ ಒಂದು ಲಕ್ಷಣ ಕಾಣಬೇಕು. ಈಗ ನೋಡ್ರಿ ಇದು ಪೇಂಟ್ ಹೊಡೆದತ್ತಿದ್ ಹಾ ಇದು ಪೇಂಟ್ ಎಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟದ. ಈಗ ಇದು ಪೇಂಟ್ ಹೊಡಿತಾ ಇದಾರೆ ಸರ್ಕಾರ ಒಂಚೂರು ನೋಡ್ರಿ ಇದು paint ಹೊಡಿತಾ ಇದಾರೆ. ಒಂದು ಲಕ್ಷಣ ಕಾಣ್ತೈತಿ. ಈಗ ಪೇಂಟ್ ಹಚ್ಚೋದ್ರಿಂದ ಅದಕ್ಕೆ ಪ್ರಾಬ್ಲಮ್ ಏನಾಗಲ್ಲ? ಇಲ್ಲ ಪ್ರಾಬ್ಲಮ್ ಆಗಲ್ಲ. ಇನ್ನೊಂದ್ ಏನ್ ಗೊತ್ತಾ, ಕೊಂಬಿನ ಒಳಗಡೆ ಹೊಡಿಯಕ್ ಹೋಗ್ಬಾರ್ದು ಈ ಭಾಗದಲ್ಲಿ. ಈ ಭಾಗದಲ್ಲ ಆಡ್ಸೋ ಮರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತಾನ, ಒಳಗಡೆಗೆ ಪೇಂಟ್ ಹೊಡಿಬಾರ್ದು ಯಾವತ್ತು. ಹಿಂದ್ಗಡೆಗೆ ಇಷ್ಟು ಬಿಟ್ಟು ಬಿಡ್ಬೇಕು, ಏನ್ ತೊಂದ್ರೆ ಏನಾಗಲ್ಲ. ಇಲ್ಲಿದ್ದ ಇತ್ಲಾಗ ಹೊಡಿಬೇಕು. ಪೇಂಟ್ 15 ದಿವ್ಸಕ್ಕೊಮ್ಮೆ ವಾರಕ್ಕೊಮ್ಮೆನು ಹೊಡಿಬಾರ್ದು. ಕಂಪ್ಲೀಟ್ ಹೋಗತ್ತಲ್ಲ ಒಂದ್ ಚಂದ ಇರ್ಲಿ. ಈಗ ನೋಡ್ರಿ ಇದಕ್ಕೆ ಮೆಹಂದಿ ಹಚ್ಚವ್ ನಾವು, ಒಂದ್ ಲಕ್ಷಣ ಕಾಣ್ತದೆ. ಈ ಜೂಲ ಅಂತಂದ್ ಇದಕ್ ಜೂಲ ಅಂತ ನೋಡ್ರಿ ಮೆಹಂದಿ ಹಚ್ಚವ್ ಒಂದು ಲಕ್ಷಣ ಕಾಣ್ತದೆ. ಅಂದ್ರೆ ಎಷ್ಟು ವರ್ಷದಿಂದ ಸಾಕ್ತಿದ್ರಣ್ಣ ಈಗ ಈ ಟಗರುಗಳನ್ನ ನೀವು? ನಾವೆಲ್ಲ ಇಲ್ಲಿಗೆಲ್ಲ ಒಂದು 17-18 ವರ್ಷ ಆಯ್ತು. 17-18 ವರ್ಷ. 17-18 ವರ್ಷದಿಂದ ನಾವು ಇದೇ ಫೀಲ್ಡ್. ಇವತ್ತು ಈ ಜಾಗ ಏನಾರ ಕೊಟ್ಟಂದ್ರು ಈ ಮರಿಗಳ ಆಗ್ಲೇ ಹೇಳಿದಲ್ಲ ನಾನು. ಈ ಜಾಗ ಕೊಟ್ಟದಾಗ ನಾವ್ ಏನಲ್ಲ ಜೀರೋಲಿಂದ ನೀವು ಸೆಟ್ ಮಾಡ್ಕೊಂಡಿದ್ದೀರಾ. ನಮ್ ಜೀವನನು ಜೀರೋ. ಡಿಗ್ರಿ ನನಗೇನು ವಿದ್ಯೆ ನನಗೆ ಕಡಿಮೆ. ಏನ್ ಓದಿದ್ರಿ ಅಣ್ಣ? ನಂದು ನಮ್ ತಂದೆಯರು ಕಾಟಕ್ ನಾನು ಓದಿರೋದು. ಅದೇ ಏನ್ ಓದಿದ್ರಿ ಅಣ್ಣ? ನಂದು SLC. ಆದ್ರೆ ನಿಜವಾಗ್ಲೂ ನಾನು ಹೆಂಗ್ ಪಾಸ್ ಆದೆ ನನಗೆ ಗೊತ್ತಿಲ್ಲ. ನನಗೆ ಖಂಡಿತವಾಗ್ಲು ಹಿಂದಿ ಓದಕ್ ಬರಲ್ಲ, ಅಂತಾನು ಬರೆಯಕ್ ಬರಲ್ಲ, ಇಂಗ್ಲಿಷ್ ಗಂದ್ ಗೊತ್ತಿಲ್ಲ. ಆದ್ರೂ ಮಾಸ್ಟ್ರು ಹೆಂಗ್ ಪಾಸ್ ಮಾಡ್ಯಾರ ಗೊತ್ತಿಲ್ಲ. ನಿಜವಲ್ರಿ ನಾನು ಈ ಮಾಧ್ಯಮದ ಮುಖಾಂತರ ಒಂದ್ ಮಾತು ಹೇಳಕ್ ಇಷ್ಟಪಡ್ತಾನ. ಸ್ಕೂಲಾಗ ಅವಾಗೆಲ್ಲ ಕೇಳ್ತಾರ, ಮೇಷ್ಟ್ರು ಬಂದ್ರು ಸ್ಟಾರ್ಟಿಂಗ್ SLC ಫೇಲ್ ಆಗಿಬಿಟ್ಟೆ ನಾನು. ಮೇಷ್ಟ್ರು ಬಂದ್ರೆ ತಿಪ್ಪೇಸ್ವಾಮಿ ಎದ್ದಾಳು ಅಂದ್ರು. ಎದ್ದೆ, ಬಂದ್ ದಮ ಗುದ್ದ ಕತ್ತಿಬಿಟ್ಟು ಬೆನ್ನಿಗೆ. ಯಾರು ಮೇಷ್ಟ್ರು ದಮ್ ಗುದ್ದ ಕತ್ತಿಬಿಟ್ಟ. ನನಗ್ ಡೌಟ್, ಯಾಕೆ ಗುದ್ದುತ್ತಾನ? ಗುದ್ಲಿ, ಏಳರ ಗುದ್ದಬೇಕ. ಆ ಕೆಲಸ ಮಾಡ್ಲಿಲ್ಲ ಅವ್ರು, ಗುದ್ದ ಕತ್ತಿಬಿಟ್ರು. ಆಮೇಲೆ ಅಲ್ಲ ಸಹ ಯಾಕೆ ಹೊಡಿತೀರಿ ನೀವು, ಅದಕ್ಕಾರ ಹೇಳ್ರಿ ಸಹ ಅಂತ. ಅಲ್ಲಲ್ಲಿ ಎಲ್ಲರೂ ಪಾಸ್ ಆಗ್ಯಾರ, ಒಬ್ಬನು ಫೇಲ್ ಆಗಿ. ನೀನು ಒಬ್ಬನು ಇಂಗ್ಲಿಷ್ನಾಗ ಬರೀ 7 ಮಾರ್ಕ್ಸ್ ತೆಗ್ದಿಯಲ್ಲೇ ಅಂತಂದು ಮತ್ತೆ ಹೊಡಿಯಕತ್ತಿದ್ರು. ನನಗೆ ಭಾಳ ನಗಿ ಬಂದ್ಬಿಡ್ತು, ನಗ ಕತ್ತಿಬಿಟ್ಟೆ. ಎಷ್ಟು ಬಂಡದಿಯಲ್ಲ ನೀನು, 7 ಮಾರ್ಕ್ಸ್ ತೆಗೆದು ಇಷ್ಟು ವರ್ಷದಿಂದ ನೀನು ನಗ ಕತ್ತಿಯಲ್ಲ ಅಂತಂದು ಹೇಳಿದ್ರು. ನನಗೆ ಯಾಕೆ ನಗಿ ಬಂತು ಅಂತಂದ್ರೆ, ನಾನು ಖಂಡಿತವಾಗ್ಲೂ ಇಂಗ್ಲಿಷ್ ಪೇಪರ್ ಇಬ್ರು ಪೆನ್ ಇಟ್ಟು ನಾನು 7 ಮಾರ್ಕ್ಸ್ ಇವ್ರು ಹೆಂಗ್ ಕೊಟ್ರು ಅನ್ನೋ ನನಗೆ ಅನುಮಾನ ಮೇಷ್ಟ್ರ ಮೇಲೆ. ಇಂಥ ಘಟನೆಗಳು ಒಂದೇ ಪಾಟಿ ಚೀಲ ನಾವು 4-5 ಕಿಲೋಮೀಟರ್ ಅಂಬೇಡ್ಕರ್ ಸ್ಕೂಲ್ಗೆ ಹೋಗ್ತಿದ್ವಿ ನಾವು. ಇದು ಕ್ಲಿಪ್ ಹಾಕ್ತೀನಿ ಅಣ್ಣ ಯೂಟ್ಯೂಬ್ ಒಳಗೆ, ಶಾರ್ಟ್ಸ್ಗೆ ಅಂತಾನೆ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅಂಬೇಡ್ಕರ್ ಸ್ಕೂಲಿಗೆ ಹೋಗ್ತಿದ್ವಿ ನಾವು 2 ಕಿಲೋಮೀಟರ್. ಊಟದ ಟೈಮ್ 3/4 ಗಂಟೆ ಬಿಡೋದು. ಬೆಳಿಗ್ಗೆ ಇಲ್ಲಿದ್ದ 2 ಕಿಲೋಮೀಟರ್ ಹೋಗ್ಬೇಕು. ನೀವು ಬೇಕಾದ್ರೆ ಹೋಗ್ತಾ ಅಬ್ಸರ್ವ್ ಮಾಡ್ಕೊಂಡು ಹೋಗ್ರಿ. ಅಂಬೇಡ್ಕರ್ ಶಾಲೆ ಇಲ್ಲಿದ್ದ ನೀವು ಕುರಿ ಫಾರಂ ಹೋಗ್ರಿ, ಕರೆಕ್ಟಾಗಿ 2 ಕಿಲೋಮೀಟರ್ ಜಾಸ್ತಿನೇ ಐತೆ. ಇದು ದಾವಣಗೆರೆ ಜಿಲ್ಲಾ, ಹರಿಹರ ತಾಲೂಕ್, ಹರಿಹರ, ಬಾಂಗ್ಲಾ ಬಡಾವಣೆ. ನನ್ನ ಹೆಸರು ಆರ್ ತಿಪ್ಪೇಸ್ವಾಮಿ ಅಂತಂದೇಳಿ, ಬಾಂಗ್ಲಾ ಬಡಾವಣೆ, ಫಸ್ಟ್ ಮೇನ್ 5ನೇ ಕ್ರಾಸ್. ವಿಜಯನಗರ ನಿಮ್ಗೆ ಏನಾಗ್ಬೇಕಣ್ಣ? ತಮ್ಮ ಒಡ ಹುಟ್ಟಿದ ತಮ್ಮ. ಓಕೆಣ್ಣ. ಯಾರು ನಿಮಗೆ ವ್ಯೂವರ್ಸ್ಗಳು ಕಾಲ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ಏನಾದರೂ ರೇಟಿನ ಬಗ್ಗೆ ಅಥವಾ ಕುರಿಗಳನ್ನ ತಗೋತೀನಿ, ಟಗರ್ ತಗೋತೀನಿ ಅಂದ್ರೆ ಒಂದು ಒಳ್ಳೆ ರೇಟ್ ಕೊಟ್ಟು. ಖಂಡಿತ. ಇನ್ನೊಂದು, ನೀವ್ ಏನೇ ಮಾಡ್ಲಿ ಎಲ್ಲದರಲ್ಲಿ ಲಾಭ ಸಿಗ್ತೈತಿ ಅಂತಂದೇಳಿ ಯಾವ ಕೆಲ್ಸನೂ ಮಾಡಕ್ ಇಷ್ಟಪಡ್ಬೇಡ್ರಿ. ನಾವ್ ಯಾವ್ದ್ರಲ್ಲಾರ ಲಾಸ್ ಆದ್ರೂ ಒಂದು ಅನುಭವ ಇರ್ತೈತಿ, ಏನೋ ಒಂದು ಪಾಠ ಕಲಿತಾವ್ ನಾವು. ಯಾಕೆ ಲಾಸ್ ಆಯ್ತು, ಅವ್ರು ಮಾಡೋದ್ರದ್ದು ಯಾಕೆ ಲಾಭ ಆಯ್ತು, ಅದಕ್ಕಾಗಿ ನೀವ್ ಏನಾದ್ರೂ ಮಾಡ್ರಿ, ದುಡಿಮೆ ಮಾಡ್ರಿ. ದುಡಿಮೆ ಮಾಡ್ರಿ. ಓಕೆ, ಒಂದು ಒಳ್ಳೆ ಮಾಹಿತಿ ಕೊಟ್ರಿ, ತುಂಬಾ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮಾಧ್ಯಮದವ್ರಿಗೆ ನಾನ್ ಕೇಳ್ಕೊಳೋದು, ಇಲ್ಲಿವರೆಗೆ ನೀವು ಕೇಳಿದಕ್ಕೆ ನಾವು ಉತ್ತರ ಹೇಳಿದ್ವಿ. ನಮಗೆ ನಮ್ಮ ಬೆನ್ನಿಂದ 2 ದೇವ್ರುಗಳು ಅದಾವು. ದಯವಿಟ್ಟು ಆ ದೇವ್ರುಗಳು ನೀವು ಸ್ವಲ್ಪ ನಿಮ್ಮ ಇದರಲ್ಲಿ ಫೋಟೋ ತೆಗಿಬೇಕು.
ಪುನೀತ್ ರಾಜ್ಕುಮಾರ್. ಹಾ ಫಸ್ಟ್ನೇ ದೇವರು. ಹೌದೌದೌದು, ಖಂಡಿತ. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಹಾ ಅವರು ದೇವರು. ಓಕೆನಾ, ತುಂಬಾ ಧನ್ಯವಾದ, ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು. ಧನ್ಯವಾದ. ಇನ್ನು ನನ್ನ ಕಡೆಯಿಂದ ಯಾವ್ದಾರ ಒಂದು ಸಣ್ಣ ಪುಟ್ಟದ್ದು ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ ರಾಜ್ಯದ ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ.